ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಈ ಕ್ಲಾಸ್ನಲ್ಲಿ ಸೆಲೆಕ್ಷನ್ ಟೂಲ್ ಬಾರ್ನಲ್ಲಿ ಕ್ರಾಪ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತಿನ್ನೇನಕ್ಕೆ ತಡ, ಶುರು ಮಾಡೋಣವಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಕ್ರಾಪ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕ್ರಾಪ್ ಟೂಲ್ ಏನಕ್ಕೆ ಯೂಸ್ ಮಾಡ್ತಾರೆ, ಅದರ ಯೂಸಸ್ ಏನು ಅಂತ. ಫಸ್ಟ್ ಆಫ್ ಆಲ್, ನೀವು ಕ್ರಾಪ್ ಟೂಲ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಟೂಲ್ ಬಾರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬಂದು ನೀವು ಕ್ಲಿಕ್ ಮಾಡ್ಬೋದು. ಅಥವಾ ಕೀಬೋರ್ಡಲ್ಲಿ ಸಿ ಅನ್ನೋ ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಿದ್ರೆ ಕ್ರಾಪ್ ಟೂಲ್ ಆ್ಯಕ್ಟಿವೇಟ್ ಆಗುತ್ತೆ. ಒನ್ಸ್ ಕ್ರಾಪ್ ಟೂಲ್ ಆ್ಯಕ್ಟಿವೇಟ್ ಆದಾಗ ನಿಮ್ಗೆ ನೋಡ್ಬೋದು, ಅದರದ್ದು ಈ ಥರ ನಿಮಗೆ ಪ್ರಿವ್ಯೂ ಕಾಣಿಸುತ್ತೆ. ಈ ಒಂದು ಇದರಲ್ಲಿ ನೀವು ಈ ಇಮೇಜ್ನ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕ್ರಾಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹೀಗೆ ನೋಡಿ, ಈ ಕ್ರಾಪ್ ಟೂಲ್ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆದಾಗ ನೀವು ಯಾವುದಾದ್ರೂ ಒಂದು ಎಡ್ಜ್ ಕಾರ್ನರಲ್ಲಿ ಅಥವಾ ಇಲ್ಲಿಂದಾಗಲಿ ಎಲ್ಲೋ ಒಂದು ಕಡೆ ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಆ ಪೋರ್ಷನ್ನು ಎಷ್ಟು ಪೋರ್ಷನ್ ಬೇಕೋ ಅಷ್ಟು ಪೋರ್ಷನ್ ನೀವು ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಅಷ್ಟು ಪೋರ್ಷನ್ ಕ್ರಾಪ್ ಆಗುತ್ತೆ. ಮತ್ತು ನೀವು ಈ ಕ್ರಾಪ್ ಟೂಲ್ದು ಆಪ್ಷನ್ ಬಾರಲ್ಲಿ ನೋಡ್ಬೋದು. ಆಪ್ಷನ್ ಬಾರಲ್ಲಿ ಇಲ್ಲಿ ನಿಮಗೆ ರೇಷಿಯೋ ಅಂತ ಇದೆ. ಏನಪ್ಪ ಈ ರೇಷಿಯೋ ಅಂತಂದರೆ, ಫಾರ್ ಎಕ್ಸಾಂಪಲ್, ಈ ರೇಷಿಯೋ ಅನ್ನೋದು ಒಂದು ಪ್ರಿಸೈಸ್ ಸೈಜು. ನೀವು ಯಾವಾಗಲೂ ಈ ಕ್ರಾಪ್ ಟೂಲ್ಗೆ ಈ ಒಂದು ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ನ ನೀವು ಡಿಟರ್ಮೈನ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಒಂದು ಫಿಕ್ಸ್ ರೇಷಿಯೋಲಿ. ಈಗ ಫಾರ್ ಎಕ್ಸಾಂಪಲ್ ಅಂತ ನೋಡಿ, ಇಲ್ಲಿ 5 ಮತ್ತು 3 ಇದೆ. ಈಗ ನೀವು 5 ಮತ್ತು 3 ಇಲ್ಲಿದ್ದಾಗ ನೀವು ಕ್ರಾಪ್ ಟೂಲು ಯಾವುದೇ ರೀತಿ ಮೂವ್ ಮಾಡ್ಬೋದು. ನೀವು ಯಾವುದೇ ಕಾರ್ನರಲ್ಲಿ ಇಟ್ಕೊಂಡು ಮೂವ್ ಮಾಡಿದ್ರೂ ನಿಮಗೆ ಆ ರೇಷಿಯೋಲಿ ಅದು ನಿಮಗೆ ಕ್ರಾಪ್ ಆಗುತ್ತೆ. ಆಪ್ಷನ್ ಬಾರ್ ಮೇಲ್ಗಡೆ ಇಲ್ಲಿ ನೀವು ಕ್ಲಿಕ್ ಅನ್ನೋ ಒಂದು ಸಿಂಬಲ್ ಇದೆ ನೋಡಿ, ಕನ್ಫರ್ಮೇಷನ್ಗೆ. ಈಗ ನೀವು ಒಂದು ಕ್ರಾಪ್ ಕನ್ಫರ್ಮೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಅಷ್ಟು ಇಮೇಜ್ ಕ್ರಾಪ್ ಆಗುತ್ತೆ. ಇಲ್ಲಿ ನೀವು ಅದನ್ನ ವೈಸ್ ವರ್ಸಾನು ಮಾಡ್ಬೋದು. ಹೇಗೆ? ಹೈಟು ಮತ್ತು ವಿಡ್ತ್ನ. ಈಗ ನಿಮಗೆ ಹೈಟ್ ಬಂದು 5ಯಲ್ಲಿದೆ, ವಿಡ್ತ್ ಬಂದು 3ಯಲ್ಲಿದೆ. ನೀವು ಒನ್ಸ್ ಈ ಸ್ವ್ಯಾಪ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸ್ವ್ಯಾಪ್ ಆಗುತ್ತೆ, ವೈಸ ವರ್ಸ ಆಗುತ್ತೆ. ಇಲ್ಲಿ ನಿಮಗೆ 3 ಬರುತ್ತೆ ಹೈಟಲ್ಲಿ, ವಿಡ್ತಲ್ಲಿ ಬಂದು 5 ಬರುತ್ತೆ. ನೋಡ್ಬೋದು ನೀವು, ಹೈಟಲ್ಲಿ 5 ಇದೆ, ವಿಡ್ತಲ್ಲಿ 3 ಇದೆ. ಇದು ನೀವು ಒಂದ್ಸಲಿ ಫಿಕ್ಸ್ ಮಾಡಿದ್ರೆ ಅದೇ ಥರ ಫಿಕ್ಸಲ್ಲೇ ಇರುತ್ತೆ. ನೀವು ಬೇಡ, ನಮಗೆ ಒಂದು ಫ್ರೀ ಹ್ಯಾಂಡ್ ಬೇಕು ಅಂತಂದಾಗ ಈ ಆಪ್ಷನ್ ಬಾರಲ್ಲಿ ಕ್ಲಿಯರ್ ಅಂತ ಇದೆಯಲ್ಲ, ಈ ಕ್ಲಿಯರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆವಾಗ ನಿಮ್ಮದು ಒಂದು ಕ್ರಾಪ್ ಟೂಲು ಫ್ರೀ ಆಗುತ್ತೆ. ಈಗ ನೀವು ಯಾವ ಪ್ರಪೋರ್ಷನಲ್ ಬೇಕಾದರೂ ನೀವು ಡ್ರ್ಯಾಗ್ ಮಾಡ್ಕೊಬೋದು. ಯಾವ ಪ್ರಪೋರ್ಷನಲ್ ಬೇಕಾದರೂ ನೀವು ಅದನ್ನ ಡ್ರ್ಯಾಗ್ ಮಾಡ್ಬೋದು. ಇದು ಒಂಥರ ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಅಂತ ನೋಡಿ. ಇದಕ್ಕೆ ನೀವು ಫಿಕ್ಸೆಡ್ ರೇಷಿಯೋ ಇಲ್ಲ. ನೀವು ಹೇಗೆ ಮೌಸ್ ಬಟನಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ ಮೂವ್ ಮಾಡ್ತೀರೋ ಆ ಥರ ಅದು ಮೂವ್ ಆಗುತ್ತೆ. ಮತ್ತು ನೀವು ಬಿಟ್ಟರೆ ಅಷ್ಟು ನಿಮಗೆ ಕ್ರಾಪು ಸೆಲೆಕ್ಟ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಅದು ಕನ್ಫರ್ಮ್ ಆಗುತ್ತೆ. ಅಥವಾ ಬೇಡ, ಇದು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಈ ಕ್ಯಾನ್ಸಲ್ ಬಟನ್ನ ನೀವು ಕ್ಲಿಕ್ ಮಾಡ್ಬೋದು. ಅದನ್ನೇ ಬೇಕಾದರೆ ನೀವು ಒಂದು ಪಾಯಿಂಟ್ ಇಟ್ಟು ಇಲ್ಲಿಂದ ನೀವು ಡ್ರ್ಯಾಗ್ ಮಾಡಿದ್ರೆ ಆ ಪಾಯಿಂಟು ಅದು ಸೆಲೆಕ್ಟ್ ಆಗುತ್ತೆ. ಈ ಕ್ರಾಪ್ನ ನೀವು ಕನ್ಫರ್ಮ್ ಮಾಡಬೇಕಾದ್ರೆ ಒಂದು ವಿಧಾನ ಈಗಾಗಲೇ ಹೇಳಿದ್ದೀವಿ, ಆಪ್ಷನ್ ಬಾರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆಗುತ್ತೆ, ಅಥವಾ ಕೀಬೋರ್ಡಲ್ಲಿ ನೀವು ಎಂಟರ್ ಪ್ರೆಸ್ ಮಾಡಿದ್ರೂ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡೋದಾದರೆ ಆಪ್ಷನ್ ಬಾರಲ್ಲಿ ರೇಷಿಯೋನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವಿಡ್ತು, ಹೈಟು, ರೆಸಲ್ಯೂಷನ್ ಇದೆ. ಈ ವಿಡ್ತು, ಹೈಟು, ರೆಸಲ್ಯೂಷನ್ ಇದರಲ್ಲಿ ನೀವು ಡಿಟರ್ಮೈನ್ ಮಾಡ್ಬೋದು. ನಿಮ್ಮ ಈ ಒಂದು ಪ್ರಿಂಟ್ ಪರ್ಪಸ್ಗೆ, ಈಗ ನಾವು ಒಂದು ಪ್ರಿಂಟ್ ತೆಗಿಬೇಕು ಅಂತಿರ್ತೀವಿ ಅಂದ್ಕೊಳ್ಳಿ, ಆ ಪ್ರಿಂಟ್ ಪರ್ಪಸ್ದು ಒಂದು ಸೈಜು. ಈಗ ಫಾರ್ ಎಕ್ಸಾಂಪಲ್ 5 3 ಪಿಕ್ಸೆಲ್, ಒಂದು 300 ಪಿಕ್ಸೆಲ್ ಇಟ್ಕೊಳ್ಳಿ. 300 ಪಿಕ್ಸೆಲ್ ಪರ್ ಇಂಚ್. ಈಗ ನೀವಿದು ಯಾವಾಗಾದರೂ ಇದೇ ರೇಷಿಯೋಲಿ ನಿಮಗೆ ಅದು ಕ್ರಾಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಒರಿಜಿನಲ್ ಇಮೇಜ್ ರೇಷಿಯೋ ಅಂತ ಇದೆ.
ಈ ಒರಿಜಿನಲ್ ಇಮೇಜ್ ರೇಷಿಯೋ ಅಂತಂದರೆ ಇವಾಗ ನೀವು ಇಮೇಜ್ನ ಏನು ನೀವು ಪ್ಲೇಸ್ ಮಾಡಿರ್ತೀರಲ್ಲ ಆ ಇಮೇಜ್ದು ಒಂದು ರೇಷಿಯೋ. ಆ ರೇಷಿಯೋ ನೀವನ್ನ ಕ್ಲಿಕ್ ಮಾಡಿದ್ರೆ ಅದೇ ರೇಷಿಯೋನಲ್ಲಿ ಅದು ನೆಕ್ಸ್ಟ್ ಫರ್ದರ್ ಕ್ರಾಪ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ವು. ಈಗ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಹೇಗಾಗುತ್ತೆ ಅಂತಂದರೆ ಅಷ್ಟು ಪೋರ್ಷನ್ ಕ್ರಾಪ್ ಆಗಿರುತ್ತೆ. ನೀವು ಈ ಇಮೇಜ್ನ ಮೂವ್ ಮಾಡಬೇಕು ಅಂತಂದಾಗ ನೀವಿಲ್ಲಿ ಬಟನಲ್ಲಿ ಮೌಸ್ ಕ್ಲಿಕ್ಕಲ್ಲಿ ರೈಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಅದು ಡ್ರ್ಯಾಗ್ ಆಗುತ್ತೆ. ನೋಡಿ, ಈ ಥರ ಡ್ರ್ಯಾಗ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ರೆ ಅಷ್ಟು ನಿಮಗೆ ಕ್ರಾಪ್ ಆಗುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಪ್ರಿಸೈಸು. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ 1:1 ರೇಷಿಯೋ ನಡೀತಾ ಇರುತ್ತೆ. ಈಗ 1:1 ರೇಷಿಯೋದಲ್ಲಿ ಅಂದಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು 1:1 ರೇಷಿಯೋನಲ್ಲಿ ಕ್ರಾಪ್ ಆಗುತ್ತೆ. ಅದೇ ನಿಮಗೆ ಇಲ್ಲಿ ಕೆಲವೊಂದು ಬಿಲೋ ರೇಷಿಯೋಗಳಿದೆ. ಆ ರೇಷಿಯೋಗಳಲ್ಲಿ ನಿಮ್ಗೆ ಯಾವ ರೇಷಿಯೋ ಬೇಕೋ ಅಷ್ಟು ರೇಷಿಯೋನು ಕ್ಲಿಕ್ ಮಾಡಿ ನೀವು ಟ್ರೈ ಮಾಡಿ ನೋಡಿ, ಅದು ನಿಮಗೆ ಆ ರೇಷಿಯೋಗಳಲ್ಲಿ ಕ್ರಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 4:5 ಅಥವಾ 5:7 ಅಥವಾ 2:3 ಅಥವಾ 16:9 ಅದನ್ನೇ ನೀವು ಇದನ್ನ ಸ್ವ್ಯಾಪ್ ಮಾಡಬೇಕು ಅಂತಂದರೆ ನನಗೆ ಈಗ ರೀಲ್ಸಲ್ಲಿ ಹಾಕಬೇಕು ಹಾಗೆ ಹೀಗೆ ಅಂತಂದಾಗ ನಿಮಗೆ ಅದು ಸ್ವ್ಯಾಪ್ ಆಗಬೇಕು. ಈಗ ಅಲ್ಲೇನಾಗುತ್ತೆ, ಇಲ್ಲಿ ನೋಡಿ ನಿಮಗೆ ಹೈಟ್ ಬಂದು 16 ಇರುತ್ತೆ, ವಿಡ್ತ್ ಬಂದ್ಬಿಟ್ಟು 9 ಇರುತ್ತೆ. ಮತ್ತು ನೀವು ಇಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಇಮೇಜ್ ಅಂತ ಇದೆ. ಈ ಫ್ರಂಟ್ ಇಮೇಜ್ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವು ಫ್ರಂಟ್ ಇಮೇಜ್ನ ಕ್ಲಿಕ್ ಮಾಡಿದ್ದೀವಿ. ಫ್ರಂಟ್ ಇಮೇಜ್ನ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ಫಸ್ಟ್ ಇಮೇಜ್ ಏನು ಸೆಲೆಕ್ಟ್ ಆಗಿರುತ್ತಲ್ಲ ಆ ಇದ್ರದ್ದು ಒಂದು ರೇಷಿಯೋ ಸೆಲೆಕ್ಟ್ ಆಗುತ್ತೆ. ಆ ರೇಷಿಯೋನ ನೀವು ಇಟ್ಕೊಂಡು ಸೆಕೆಂಡ್ ಇಮೇಜ್ ಕ್ಲಿಕ್ ಮಾಡಿದ್ರೆ ಅದೇ ಇಮೇಜ್ ಆ ರೇಷಿಯೋನೇ ಅದು ತೋರಿಸುತ್ತೆ. ನೀವಾಗ ಅಲ್ಲಿ ಓಕೆ ಮಾಡ್ತು ಅಂತಂದರೆ ನೋಡಿ ಅಷ್ಟು ಕ್ರಾಪ್ ಆಗುತ್ತೆ. ಹೀಗಿಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಂದು ನಿಮಗೆ ಆಪ್ಷನ್ ಬಾರಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಫ್ರಂಟ್ ಇಮೇಜ್ ಅಂತ ಇದೆ. ಈ ಫ್ರಂಟ್ ಇಮೇಜ್ ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದರೆ ಒನ್ಸ್ ನೀವು ಫ್ರಂಟ್ ಇಮೇಜ್ ಆ್ಯಕ್ಟಿವೇಟ್ ಮಾಡಿದ್ರೆ ನೀವೀಗ ಫ್ರಂಟ್ ಇಮೇಜ್ ಈ ಇಮೇಜ್ದು ರೇಷಿಯೋ ಏನಿದೆ ಅದು ಇಲ್ಲಿ ನಿಮಗೆ ಆಪ್ಷನ್ ಬಾರಲ್ಲಿ ನೋಡ್ಬೋದು. ಈಗ ನೋಡಿ 34.403 ಇಂಚಿದೆ. ಅಲ್ಲಿಗೆ ನಿಮಗೆ ಇಷ್ಟು 22.972 ಇಂಚಿದೆ. ಇಲ್ಲಿ ಪಿಕ್ಸೆಲ್ ಬಂದ್ಬಿಟ್ಟು 72 ಪಿಕ್ಸೆಲ್ ಪರ್ ಇಂಚ್ ಇದೆ. ಇದೇ ಒಂದು ಸೇಮ್ ಕ್ರಾಪ್ ರೇಷಿಯೋನ ನೀವು ಸೆಕೆಂಡ್ ಇಮೇಜ್ಗೆ ಅಪ್ಲೈ ಮಾಡ್ಬೋದು. ಅದು ಬಂದು ನೀವು ಫ್ರಂಟ್ ಇಮೇಜ್ ಕ್ಲಿಕ್ ಮಾಡಿದಾಗ ಈ ಫ್ರಂಟ್ ಇಮೇಜ್ದು ಏನು ರೇಷಿಯೋ ಇದೆ ಅದೇ ರೇಷಿಯೋನ ಅದು ಈಗ ಸೆಕೆಂಡ್ ಇಮೇಜ್ಗೆ ಕ್ಲಿಕ್ ಆಗುತ್ತೆ. ನೋಡಿ ಟ್ರಾನ್ಸ್ಫರ್ ಆಯಿತು. ಅದೇ ರೇಷಿಯೋದಲ್ಲಿ ಈ ಇಮೇಜ್ನ ನೀವು ಕ್ರಾಪ್ ಮಾಡ್ಬೋದು. ಈಗ ನೀವು ಕ್ರಾಪ್ ಮಾಡಿದ್ರೆ ಇದು ಸೇಮ್ ರೇಷಿಯೋನಲ್ಲಿ ಕ್ರಾಪ್ ಆಯಿತು. ಕಂಟ್ರೋಲ್ A ಮಾಡಿ C ಮಾಡಿ ಇಲ್ಲಿ ನಿಮಗೆ ತಗೊಂಬಂದದನ್ನ ಪೇಸ್ಟ್ ಮಾಡಿದ್ರೆ ನೋಡಿ ಎರಡ್ರದ್ದು ಕ್ರಾಪ್ ರೇಷಿಯೋ ಸೇಮ್, ಎರಡು ಇಮೇಜ್ದು ನಿಮಗೆ ಸೇಮ್ ಇದೆ. ಇವಾಗ ಏನು ಅಂತಂದರೆ ಇಲ್ಲೇ ನಿಮಗೆ ಕೆಲವೊಂದು ಪ್ರೀಸೆಟ್ಸ್ಗಳಿದೆ. ಇಲ್ಲಿ ನೋಡಿ 4:5 4:5 ಕ್ಲಿಕ್ ಮಾಡಿದಾಗ ನೀವು 4:5 ರೇಷಿಯೋನಲ್ಲಿ ಇದು 300 ಪಿಕ್ಸೆಲ್ನಲ್ಲಿ ಕ್ರಾಪ್ ಆಗುತ್ತೆ. ಈ ನಿಮ್ಮದೇ ಆದಂಥ ಒಂದು ಕಸ್ಟಮೈಸ್ ಪ್ರೀಸೆಟ್ನ ನೀವು ಮಾಡ್ಕೋಬೋದು. ಅದು ಯಾವ ಥರಪ್ಪ ಅಂತಂದರೆ ಇಲ್ಲೋಗಿ ನೀವು ನ್ಯೂ ಕ್ರಾಪ್ ಪ್ರೀಸೆಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೇಷಿಯೋ ಆ್ಯಕ್ಟಿವೇಟ್ ಆಗುತ್ತೆ. ಈ ಆ್ಯಕ್ಟಿವೇಟ್ ಆಗಿರೋ ರೇಷಿಯೋನ ನೀವು ಓಕೆ ಅಂತ ಕೊಟ್ಟರೆ ನಿಮಗೆ ಅದು ಇಲ್ಲಿ ಆ್ಯಡ್ ಆಗುತ್ತೆ. ಎವ್ರಿ ಟೈಮ್ ನೀವು ಬಂದು ಇಲ್ಲಿ ನೀವು ಹೇಳೋಗಿಲ್ಲ, ಇದರ ಹತ್ರ ಬಂದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ರೇಷಿಯೋ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ನೀವು ಈ ಪ್ರೀಸೆಟ್ ನನಗೆ ಬೇಡಪ್ಪ ಅಂತಂದರೆ ಬೇಕಾದ್ರೆ ನೋಡಿ ಇಲ್ಲಿ ಬಂದು ನೀವು ಡಿಲೀಟ್ ಕ್ರಾಪ್ ಪ್ರೀಸೆಟ್ ಅಂತಿದೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಯಾವ್ದು ಡಿಲೀಟ್ ಆಗಬೇಕು ಅಂತ ಕೇಳುತ್ತೆ. ಇನ್ನು ಮಲ್ಟಿಪಲ್ ಏನಾದರೂ ನೀವು ಕೊಟ್ಟಿದ್ರೆ ಆವಾಗ ನೀವು ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ. ಈಗ ಫರ್ದರ್ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಆ ಪ್ರೀಸೆಟ್ ಇರಲ್ಲ. ಇದು ಡಿಫಾಲ್ಟ್ ಪ್ರೀಸೆಟ್ ಏನಿದೆಯೋ ಅದಿರುತ್ತೆ. ಮತ್ತು ನಿಮಗಿಲ್ಲಿ ಈ ಸ್ಟ್ರೈಟ್ನಿಂಗ್ ಆಪ್ಷನ್ ಅಂತ ಇದೆ. ಈ ಸ್ಟ್ರೈಟ್ ಆಪ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಆಪ್ಷನ್ಗೆ ನಾನು ಇಮೇಜ್ನ ಸ್ವಲ್ಪ ಟಿಲ್ಟ್ ಮಾಡಿದ್ದೀನಿ. ಈಗ ನೀವು ನೋಡ್ಬೋದು ಇಲ್ಲಿ ನಮಗೆ ಕ್ರಾಪ್ ಟೂಲ್ ಆ್ಯಕ್ಟಿವೇಟ್ ಆಗಿದೆ.
ಕ್ರಾಪ್ ಟೂಲ್ ಆ್ಯಕ್ಟಿವೇಟ್ ಆದಾಗ ನಾವು ಇಲ್ಲಿ ಸ್ಟ್ರೈಟ್ನ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ನಮಗೊಂದು ರೂಲರ್ ಬರುತ್ತೆ. ಈ ರೂಲರ್ನ ನೀವು ಒನ್ ಎಡ್ಜ್ ಕ್ಲಿಕ್ ಮಾಡಿ ಎಲ್ಲಿಂದ ಎಲ್ಲಿಗೆ ನಿಮ್ಗೆ ಸ್ಟ್ರೈಟ್ ಆಗಬೇಕು ಅಂತಿರುತ್ತೋ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಮೇಜು ಸ್ಟ್ರೈಟ್ ಆಗುತ್ತೆ. ಕ್ರಾಪ್ ಟೂಲಲ್ಲಿ ನೀವು ಕ್ಯಾನ್ವಸ್ನ ಚಿಕ್ಕದು ಮಾಡ್ಬೋದು, ಅಥವಾ ನಿಮಗೆ ಇನ್ನೂ ಕ್ಯಾನ್ವಸ್ ದೊಡ್ಡದು ಬೇಕು ಅಂತಂದರೆ ಕ್ಲಿಕ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಕ್ಯಾನ್ವಸ್ ದೊಡ್ಡದಾಗುತ್ತೆ. ಫಾರ್ ಸಮ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಮಾಡ್ತೀನಿ. ಇಲ್ಲಿ ನಾನೊಂದು ಬೇರೆ ಕಲರ್ ಹಾಕಬೇಕಾಗಿತ್ತು ಅಂತ. ಈಗ ನಾವು ಬೇರೆ ಕಲರ್ ಹಾಕಬೇಕು ಅಂತಂದಾಗ ಇಲ್ಲೊಂದು ನ್ಯೂ ಲೇಯರು, ಇಲ್ಲಿ ಕಂಟ್ರೋಲ್ ಶಿಫ್ಟ್ ಎನ್ ಪ್ರೆಸ್ ಮಾಡಿದ್ರೆ ಒಂದು ನ್ಯೂ ಲೇಯರ್ ಓಪನ್ ಆಗುತ್ತೆ. ಆ ನ್ಯೂ ಲೇಯರ್ ಕ್ಲಿಕ್ ಮಾಡಿ ನಾವು ಕಂಟ್ರೋಲ್ ಎ ಸೆಲೆಕ್ಟ್ ಮಾಡಿ ಶಿಫ್ಟ್ ಬ್ಯಾಕ್ ಸ್ಪೇಸ್ ಕೊಟ್ಟರೆ ನಿಮ್ಗೆ ಇಲ್ಲಿ ಯಾವ ಕಲರ್ ಕೊಡ್ಬೋದು ಆ ಕಲರ್ ಬೇಕಾದ್ರೆ ಸೆಲೆಕ್ಟಿವ್ ಕಲರ್ ತೊಗೊಳಕ್ಕೆ ಕಲರ್ ಅಂತ ಹಾಕ್ಬೋದು. ನಾನು ಇಲ್ಲೊಂದು ಗ್ರೇ 50% ಗ್ರೇ ಕ್ರಿಯೇಟ್ ಮಾಡ್ತೀನಿ ಕಲರ್ ಬ್ಯಾಕ್ಗ್ರೌಂಡು. ಈಗ ಕಂಟ್ರೋಲ್ ಡಿ ಕೊಟ್ಟು ಡಿಸೆಲೆಕ್ಟ್ ಮಾಡಿ ಈಗ ಈ ಲೇಯರ್ ಟಾಪ್ ಇರೋದ್ರಿಂದ ನಿಮಗೆ ಫುಲ್ಲು ಕ್ಯಾನ್ವಸ್ಸು ನಿಮಗೆ ಇಲ್ಲಿ ಗ್ರೇ ಕಾಣಿಸ್ತಾ ಇದೆ. ಅದನ್ನೇ ನೀವು ಇವಾಗ ಲೇಯರ್ ಕೆಳಗೆ ತರಬೇಕು ಅಂತಂದಾಗ ಕಂಟ್ರೋಲ್ ಹಿಡ್ಕೊಂಡು ನೀವು ಲೆಫ್ಟ್ ಬ್ರ್ಯಾಕೆಟ್ ಕೀ ಪ್ರೆಸ್ ಮಾಡಿದ್ರೆ ನಿಮಗೆ ಲೇಯರ್ ಬಿನೀತಾಗಿ ಬರುತ್ತೆ. ಅದ್ರ ಬಿನೀತ್ ಬಂದಾಗ ನಿಮಗೆ ಇಮೇಜ್ ಲೇಯರ್ ಟಾಪಲ್ಲಿರುತ್ತೆ. ಈಗ ನೋಡಿ ಇದು ನಿಮಗೆ ಎಕ್ಸ್ಟ್ರಾ ಲೇಯರು ಗ್ರೇ ಲೇಯರ್ ಆ್ಯಡ್ ಆಗಿದೆ. ಇಲ್ಲಿ ಬೇಕಾದ್ರೆ ನೀವು ಟೆಕ್ಸ್ಟ್ ಏನು ಬೇಕಾದರೂ ಕೊಡ್ಬೋದು. ನೋಡಿ ಟೆಕ್ಸ್ಟ್ ಕ್ಲಿಕ್ ಮಾಡಿದೆ, ಏನೋ ಇಲ್ಲಿ ನೋಡಿ ಕ್ಲಾಸ್ 06 ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ. ಅಥವಾ ಇಲ್ಲ ನಮಗೆ ಅಷ್ಟೇ ಸಾಕು ಅಂತಂದರೆ ನೀವು ತಿರ್ಗಾ ಕ್ರಾಪ್ ಆ್ಯಕ್ಟಿವೇಟ್ ಮಾಡಿ ಇಲ್ಲಿ ನೀವು ಕ್ರಾಪ್ ಮಾಡಿ ಒನ್ಸ್ ಎಂಟರ್ ಕೊಟ್ಟರೆ ಅಷ್ಟು ಕ್ರಾಪ್ ಆಗುತ್ತೆ. ಇವಾಗ ನಾವು ಆಪ್ಷನ್ ಬಾರಲ್ಲಿ ಕ್ರಾಪ್ ಓವರ್ಲೇ ಬಗ್ಗೆ ತಿಳ್ಕೊಳ್ಳೋಣ. ಈ ಓವರ್ಲೇ ಏನು ಅಂತಂದರೆ ಈಗ ಒಂದು ಗ್ರಿಡ್ ಇರುತ್ತೆ. ಈ ಗ್ರಿಡ್ ಅಂದರೆ ಬಂದ್ಬಿಟ್ಟು ನಿಮಗೆ ಇದು ಒಂದು ಕಂಪೋಸಿಷನ್ಗೆ. ಈ ಕಂಪೋಸಿಷನ್ಸ್ಗೆ ನಾವು ಇದೇ ಒಂದು ಸಪ್ರೇಟ್ ಕ್ಲಾಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ಇದ್ರ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೀನಿ. ಈ ಕಂಪೋಸಿಷನ್ ಅನ್ನೋದು ನಿಮಗೆ ಎಲ್ಲದರಲ್ಲೂ ತುಂಬ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೂಲ್ ಆಫ್ ಥರ್ಡ್ಸ್ ಆಗಿರ್ಬೋದು, ಗ್ರಿಡ್ಡು, ಡಯಾಗ್ನಲ್ಲು, ಟ್ರಯಾಂಗಲ್ಲು, ಗೋಲ್ಡನ್ ರೇಷಿಯೋ, ಗೋಲ್ಡನ್ ಸ್ಪಿರಾಕಲ್ಲು, ನಿಮ್ಗೆ ಈ ಸ್ಪಿರಾಕಲ್ ಎಲ್ಲದರಲ್ಲೂ ನಿಮಗೆ ಇದು ಕೆಲಸಕ್ಕೆ ಬರುತ್ತೆ. ಈಗ ಹೇಳ್ತೀನಿ ನೋಡಿ. ಇವಾಗ ನೀವು ಈ ಇಮೇಜ್ ಇದೆ, ಈ ಇಮೇಜು ಫ್ಲವರ್ ಬಂದು ಸೆಂಟ್ರಲ್ ಇದೆ, ಒಂದು ಬೋರಿಂಗ್ ಆಗಿದೆ. ಇದಕ್ಕೆ ನೀವು ಒಂದು ರೂಲ್ ಆಫ್ ಥರ್ಡ್ ಯೂಸ್ ಮಾಡಿ ಕ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒನ್ಸ್ ನೀವು ಇಲ್ಲಿ ಕ್ರಾಪ್ ಓವರ್ಲೇನ ಆ್ಯಕ್ಟಿವೇಟ್ ಮಾಡಿ ಇಲ್ಲಿ ರೂಲ್ ಆಫ್ ಥರ್ಡ್ ಕ್ಲಿಕ್ ಮಾಡಿದ್ರೆ ಇವಾಗ ನೀವು ಇಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಕ್ರಾಪ್ನ ನೀವು ಕ್ಲಿಕ್ ಮಾಡ್ತೀರಾ ಅಂದ್ಕೊಳ್ಳಿ. ನಿಮ್ಗೆ ನೋಡಿ ಮೌಸ್ ಬಟನಲ್ಲಿ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ 4 ಇಂಟರ್ಸೆಕ್ಟ್ ಪಾಯಿಂಟು ನಿಮಗೆ ಗೈಡ್ ಬಂದಿದೆ. ರೂಲ್ ಆಫ್ ಥರ್ಡ್ಸಲ್ಲಿ ಹೇಗೆ ಅಂತಂದರೆ ಈ ಸಬ್ಜೆಕ್ಟ್ ಇರುತ್ತಲ್ಲ, ಈ ಸಬ್ಜೆಕ್ಟ್ನ ನೀವು ಯಾವುದಾನ ಒಂದು ಕಾರ್ನರ್ಗೆ ಪ್ಲೇಸ್ ಮಾಡ್ಬೋದು. ನೋಡಿ ಈಗ ಅದು ಕಾಣಿಸ್ತಾ ಇದೆ ಅಲ್ಲ, ನೀವು ಈ ಥರ ಮಾಡಿದ್ರೆ ಒಂದು ಫ್ಲವರ್ನ ನಾನು ಸಪ್ರೇಟಾಗಿ ಇಲ್ಲಿಗೆ ತಂದಿದ್ದೀನಿ. ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ಈ ಇಮೇಜ್ದು ಒಂದು ವಿಜುವಲೈಸೇಷನ್ ಚೆನ್ನಾಗಿರುತ್ತೆ. ಅದೇ ಥರ ನಿಮಗೆ ಇಲ್ಲಿ ಬೇರೆ ಬೇರೆ ಗ್ರಿಡ್ ಇದೆ ನೋಡಿ, ಬೇರೆ ಬೇರೆ ಗ್ರಿಡ್ ಇದೆ. ಆ ಗ್ರಿಡ್ಗಳನ್ನೆಲ್ಲ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಡಯಾಗ್ನಲ್ ಆದ ಟ್ರಯಾಂಗಲ್ ಆಗಲಿ, ಗೋಲ್ಡನ್ ರೇಷಿಯೋ ಆಗಲಿ, ಗೋಲ್ಡನ್ ಸ್ಪಿರಾಕಲ್ ಆಗಲಿ. ನೋಡಿ ಇವಾಗ ಈ ಗೋಲ್ಡನ್ ಸ್ಪಿರಾಕಲ್ ಇಲ್ಲಿದೆ. ಅದೇ ನೀವು ಈ ಪಾಯಿಂಟ್ನ ಈ ಲೆಫ್ಟು ಮತ್ತು ರೈಟ್ ಕಾರ್ನರ್ ಎಡ್ಜ್ ಕಾರ್ನರ್ಗಳಿಗೆ ಮೂವ್ ಮಾಡಬೇಕಪ್ಪ ಅಂತಂದಾಗ ಕೀಬೋರ್ಡಲ್ಲಿ ನೀವು ಶಿಫ್ಟ್ ಪ್ರೆಸ್ ಮಾಡಿ ಓ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಚೇಂಜ್ ಆಗುತ್ತೆ. ಆಗ ನೀವು ನಿಮ್ಮ ಸಬ್ಜೆಕ್ಟ್ ಯಾವ ಕಡೆ ಇರುತ್ತೋ ಆ ಕಡೆಗೆ ನೀವು ಅದನ್ನ ಪ್ಲೇಸ್ ಮಾಡಿ ಕ್ರಾಪ್ ಮಾಡ್ಬೋದು. ನೋಡಿ ಈ ಥರ ಪ್ಲೇಸ್ ಮಾಡಿ ನೀವು ಕ್ರಾಪ್ ಮಾಡ್ಬೋದು. ಇಷ್ಟ ಆಗಿತ್ತು ಗೈಡ್ದಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಅಂತ ನೋಡಿದಾಗ ಇಲ್ಲಿ ಆಟೋ ಶೋ ಓವರ್ಲೇ ಅಂತಿದೆ. ಈ ಆಟೋ ಶೋ ಓವರ್ಲೇ ಅಂತಂದರೆ ಈಗ ನೋಡಿ ಇದು ಅನ್ಚೆಕ್ಕಾಗಿದೆ. ಹಾಗಾಗಿ ನೀವು ಕ್ರಾಪ್ ಟೂಲ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಗೈಡ್ ಲೈನ್ಗಳು ಕಾಣ್ತಾ ಇದೆ. ಅದೇ ನೀವೇನಾದರೂ ಆಟೋ ಶೋ ಓವರ್ಲೇನ ಆ್ಯಕ್ಟಿವೇಟ್ ಮಾಡಿದ್ರಿ ಅಂದ್ಕೊಳ್ಳಿ,
ಆಗ ನಿಮಗೆ ಇಲ್ಲಿ ಗೈಡ್ಲೈನ್ ಕಾಣಲ್ಲ, ಡಿಸಪಿಯರ್ ಆಗುತ್ತೆ. ಈಗ ಅದನ್ನ ಅಪಿಯರ್ ಆಗಬೇಕು ಅಂತಂದರೆ ನೀವು ಮೌಸ್ ಬಟನ್ನಲ್ಲಿ ರೈಟ್ ಕ್ಲಿಕ್ ಮಾಡಿ ಯಾವುದರ ಕಾರ್ನರಲ್ಲಿ ಅಥವಾ ಸೈಡಲ್ಲಿ ಪಾಯಿಂಟಲ್ಲಿ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆವಾಗ ಎಲ್ಲಿವರೆಗೂ ಮೌಸ್ ಬಟನ್ ನೀವು ಪ್ರೆಸ್ ಮಾಡಿರ್ತೀರೋ ಅಲ್ಲಿವರೆಗೂ ನಿಮ್ಗೆ ಆ ಗ್ರಿಡ್ ಕಾಣಿಸುತ್ತೆ. ಒನ್ಸ್ ನೀವು ಕ್ಲಿಕ್ನ ಸ್ಟಾಪ್ ಮಾಡಿದ್ರೆ ಗ್ರಿಡ್ಡು ಕಾಣಲ್ಲ. ಆಲ್ವೇಸ್ ಶೋ ಓವರ್ಲೇ ಅಂತ ಕೊಟ್ಟರೆ ನಿಮ್ಗಿಲ್ಲಿದು ಯಾವಾಗಲೂ ಇರುತ್ತೆ ಅದೇ. ಅಥವಾ ನೀವು ನೆವರ್ ಶೋ ಓವರ್ಲೇ ಅಂತ ಕೊಟ್ಟರೆ ನಿಮ್ಗೆ ಈ ಗ್ರಿಡ್ ಕಾಣೋದೇ ಇಲ್ಲ, ನಿಮಗೆ ಗೊತ್ತಾಗಲ್ಲ ಯಾವ ಥರ ಇದು ಗ್ರಿಡ್ಡು ಎಲ್ಲಿ ಕಟ್ ಮಾಡಬೇಕು ಅಂತ. ಹಾಗಾಗಿ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಆ ಸೂಟಬಲ್ ಆಪ್ಷನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಓವರ್ಲೇ ಸೈಕಲ್ ಅಂತಿದೆ. ಸೈಕಲ್ ಓವರ್ಲೇ ಅಂತಂದರೆ ಈಗ ನೋಡಿ, ಈಗ ಕ್ಲಿಕ್ ಮಾಡಿದ್ದೀವಲ್ಲ, ಇದನ್ನ ನೀವು ಸೈಕಲ್ ಅಂದಾಗ ಇಲ್ಲಿ ಓ ಪ್ರೆಸ್ ಮಾಡಿದ್ರೆ ನಿಮಗೆ ಚೇಂಜಸ್ ಆಗುತ್ತೆ ಓವರ್ಲೇಗಳು. ಓವರ್ಲೇ ನಿಮಗೆ ಇಲ್ಲಿ ನೀವು ನೋಡ್ಬೋದಲ್ಲ, ಇಷ್ಟು ಓವರ್ಲೇನ ಇದು ನೀವು ಒಂದ್ಸಲಿ ಸೈಕಲ್ ಓವರ್ಲೇ ಓ ಕೊಟ್ಟಾಗ ನಿಮಗೆ ಇದರದ್ದು ಗ್ರಿಡ್ಗಳು ರೂಲ್ ಆಫ್ ಥರ್ಡ್, ಗ್ರಿಡ್, ಡಯಾಗ್ನಲ್, ಟ್ರಯಾಂಗಲ್, ಗೋಲ್ಡನ್ ರೇಷಿಯೋ, ಗೋಲ್ಡನ್ ಸ್ಪಿರಕಲ್ ಇಷ್ಟು ನಿಮಗೆ ಅದು ಕಾಣಿಸುತ್ತೆ. ಅದೇ ನೀವು ಸೈಕಲ್ ಓರಿಯೆಂಟೇಷನ್ ಚೇಂಜ್ ಮಾಡಬೇಕು ಅಂತಂದಾಗ ನೋಡಿ, ಈ ಸೈಕಲ್ ಓರಿಯೆಂಟೇಷನ್ ಚೇಂಜ್ ಮಾಡಬೇಕು ಅಂತಂದಾಗ ನೀವು ಶಿಫ್ಟ್ ಇಟ್ಕೊಂಡು ಓ ಪ್ರೆಸ್ ಮಾಡಿದ್ರೆ ನಿಮ್ಮ ಸೈಕಲ್ ಓರಿಯೆಂಟೇಷನ್ ಚೇಂಜ್ ಆಗುತ್ತೆ. ಅದು ನಿಮ್ಮ ಎಲ್ಲ ಕಾರ್ನರ್ಗಳಿಗೂ ಮೂವ್ ಆಗುತ್ತೆ. ಲೆಫ್ಟ್ ಎಡ್ಜ್, ರೈಟ್ ಟಾಪ್ ಎಡ್ಜ್, ಲೆಫ್ಟ್ ಟಾಪ್ ಎಡ್ಜ್ ಈ ಥರ. ಇದು ಬಂದ್ಬಿಟ್ಟು ನಿಮಗೆ ಶೋ ಕ್ರಾಪ್ ಏರಿಯಾ ಅಂತಿರುತ್ತೆ. ಈಗ ನೋಡಿ, ಈಗ ಇಲ್ಲಿ ನೀವು ಇದು ಮಾಡಿದಾಗ ಇಲ್ಲಿ ನಿಮ್ಮ ನೆಕ್ಸ್ಟು ಕ್ರಾಪ್ ಏರಿಯಾಗಳು ಕಾಣಿಸುತ್ತೆ. ಇಲ್ಲಿಂದ ಇಲ್ಲಿ ನೀವು ಡ್ರ್ಯಾಗ್ ಮಾಡ್ತಾ ಹೋದರೆ ನಿಮ್ಗೆ ಇಲ್ಲಿ ನಿಮ್ಮ ರೈಟ್ ಸೈಡಿಗೆ ನೋಡ್ಬೋದು, ನೀವು ಇಮೇಜು ಅದೇ ಒಂದು ಸ್ವಲ್ಪ ಲೈಟಾಗಿ ನಿಮಗೆ ಡಲ್ ಆಗಿದೆ, ಆದರೆ ಕಾಣಿಸ್ತಾ ಇದೆ ನೋಡಿ. ಇದು ಅದೇ ನೀವೇನಾದರೂ ಶೋ ಕ್ರಾಪ್ ಏರಿಯಾನ ಆಫ್ ಮಾಡಿದ್ರಿ ಅಂದ್ಕೊಳ್ಳಿ, ಅದು ತೋರಿಸಲ್ಲ. ನೀವು ಒನ್ಸ್ ಕ್ರಾಪ್ ಮಾಡ್ಕೊಂಡು ಹೋಗ್ತು ಅಂತಂದರೆ ಅಷ್ಟು ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ಯೂಸ್ ಕ್ಲಾಸಿಕ್ ಅಂತ ಕೊಟ್ಟಾಗ ನೋಡಿ, ನೀವು ಕ್ಲಾಸಿಕ್ ಮೋಡ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಅಷ್ಟು ಆಪ್ಷನ್ಗಳು, ಈಗೇನು ನೀವು ಕಟ್ ಮಾಡ್ತಾ ಮೂವ್ ಮಾಡ್ತಾ ಹೋದರೆ ಈಗ ಸೆಲೆಕ್ಟೆಡ್ ಪಾರ್ಟ್ ಆಗೋದು ಬ್ರೈಟ್ ಆಗಿರುತ್ತೆ, ಇದು ಡಲ್ ಆಗಿರುತ್ತೆ. ಅದನ್ನ ಬೇಕಾದರೆ ನೀವು ಕಸ್ಟಮೈಸ್ ಕಲರ್ ಕೂಡ ಕೊಡ್ಬೋದು. ಅದು ಕ್ಯಾನ್ವಸಿಗೆ ಮ್ಯಾಚ್ ಮಾಡೋದು ಬೇಕಾದ್ರೆ ಆಗುತ್ತೆ. ಇಲ್ಲ ನಾನು ಕಸ್ಟಮೈಸ್ ಕಲರ್ ಕೊಡ್ತೀನಿ ಅಂತಂದರೆ ನೋಡಿ, ಯಾವುದಾದ್ರೂ ಒಂದು ಕಲರ್ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ಕೊಟ್ಟರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ನೋಡಿ, ಆ್ಯಕ್ಟಿವೇಟ್ ಆಗುತ್ತೆ ಅದು. ಒಪ್ಯಾಸಿಟಿನ ಕಮ್ಮಿ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ನೋಡಿ, 36% ಹಾಗೆ ಕಮ್ಮಿ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು. ಡಿಫಾಲ್ಟ್ ರೇಷಿಯೋಲ್ಲೇ ಬಿಟ್ಬಿಡ್ತೀನಿ ನಾನು. ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಆಟೋ ಸೆಂಟರ್ ಅಂತಿದೆ. ಈ ಆಟೋ ಸೆಂಟರ್ನ ನೀವು ಆ್ಯಕ್ಟಿವೇಟ್ ಮಾಡಿದಾಗ ನೋಡಿ, ಕಟ್ ಮಾಡಿದ್ರೆ ಅದು ನಿಮಗೆ ಎಲ್ಲಿ ನಿಮ್ಗೆ ಈ ಸೆಂಟರ್ ಪೋರ್ಷನ್ ಇರುತ್ತೋ ಅಲ್ಲಿ ಕಟ್ ಆಗುತ್ತೆ. ಆಟೋ ಈಗ ನೋಡಿ, ಆಟೋ ಸೆಂಟರ್ ಪ್ರಿವ್ಯೂ ಇದೆ. ಈ ಆಟೋ ಸೆಂಟರ್ ಪ್ರಿವ್ಯೂ ಆ್ಯಕ್ಟಿವೇಟ್ ಆಗಿದ್ದಾಗ ನೀವು ಕ್ರಾಪ್ ಕೀ ಸೆಲೆಕ್ಟ್ ಮಾಡಿದ್ರೆ, ಈಗ ನೀವು ಮೂವ್ ಮಾಡ್ಕೊತಾ ಹೋಯ್ತು ಅಂತಂದರೆ ಅದು ನಿಮಗೆ ಸೆಂಟರ್ಗೆ ಇಮೇಜು ಬರ್ತಾ ಇರುತ್ತೆ. ಈಗ ಆಟೋ ಆಫ್ ಆಗಿತ್ತು ಅಂದ್ಕೊಳ್ಳಿ, ನೋಡಿ ನೀವು ಮೂವ್ ಮಾಡಿದ್ರೆ ಇಮೇಜ್ ಮೂವ್ ಆಗಲ್ಲ, ಬರೀ ನಿಮಗೆ ಕ್ರಾಪ್ ಗ್ರಿಡ್ ಮಾತ್ರ ಮೂವ್ ಆಗುತ್ತೆ. ಕ್ರಾಪ್ ಗ್ರಿಡ್ ಮೂವ್ ಆಗುತ್ತೆ, ನೀವು ಅಲ್ಲಿ ಬಿಟ್ಟರೆ ಅಷ್ಟಕ್ಕೆ ಆ್ಯಕ್ಟಿವೇಟ್ ಆಗುತ್ತೆ ಅದು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ.
ಟಿಲ್ ದೆನ್ ವಿ ಟು ಕ್ರಿಯೇಷನ್ಸ್ ಫ್ರೀಸ್ ಯುವರ್ ಸ್ಮೈಲ್. ನಗ್ತಾ ಇರಿ, ಖುಷಿಯಾಗಿರಿ.